ರಂಗನಾಯಕಿಗೆ. ಅದನ್ನು ಪುಟ್ಟಣ್ಣವರು ಎಷ್ಟೋ ಸಾರಿ ಹೇಳಿದರು, ನನ್ನ ಪಿಕ್ಚರೇ ಬೇಡ ಅಂತಿದ್ದೀಯ ಅಂತೀನೋ ಅಂತ. ಇಲ್ಲ ಸರ್, ಅದು ಅಲ್ಲ, ನಿನ್ನ ಕರ್ತವ್ಯ ಪ್ರಜ್ಞೆ ನನಗೆ ಇಷ್ಟ ಆಯಿತು, ಆದರೂ ನನ್ನ ಪಿಕ್ಚರೇ ಬೇಡ ಅನ್ನೋ ಧೈರ್ಯ ನಿನಗೆ ಅಂತ. ತೂರಾಡಿ ತೂಗಿ ಹೋದೆ ಅಂತಿದೆಯಲ್ಲ ರಾಜ, ಅದು ಹೇಗೆ ಬರಬೇಕು ಅಂತ ಅವರೇ ಅಭಿನಯ ಮಾಡಿ ಆ ಬಾಡಿ ಲ್ಯಾಂಗ್ವೇಜ್. ರಂಗನಾಯಕಿಯಿಂದ ಇನ್ನೊಂದಾಗಿದ್ದರೆ ನಿಮ್ಮ ಆರತಿ ಅವರ ಪೇರು ಕನ್ನಡ ಚಿತ್ರರಂಗದಲ್ಲಿ ಒಂದು ಒನ್ ಆಫ್ ದ ವಂಡರ್ಫುಲ್ ಪೇರ್ ಅಂತ ಹೇಳ್ಬೋದು. ಅವ್ರು ಹೇಳಿದರು, ನಾನು ನಿನಗೆ ಹೇಳಿ ಕಳಿಸ್ತೀನಿ, ಅಲ್ಲಿ ತನಕ ಯಾವ ಪಿಕ್ಚರು ಮಾಡಬೇಡ ಅಂತ ಹೇಳಿದರು. ಬಟ್ ನನಗೆ ಅವಕಾಶಗಳು ಬಂದಾಗ ನಾನು ಎಷ್ಟು ವರ್ಷ ಅಂತ ಕಾಯಿಲೆ, ಅದು ನಿಮ್ಮ ಒಂದು ವ್ಯಕ್ತಿತ್ವ ಅಯ್ಯ, ನನ್ನ ನೇಚರ್, ನಾನು ಏನು ಮಾಡೋಕ್ಕಾಗುತ್ತೆ. ಅದಕ್ಕೋಸ್ಕರ ಎಷ್ಟೋ ಜನ ಶತ್ರುಗಳು ಮಾಡ್ಕೊಂಡಿದ್ದೀನಿ. ಅದಂತ ಇದೆಯಲ್ಲ, ಖಂಡಿತವಾದಿ ಲೋಕವಿರೋಧಿ ಅಂತ. ನಿಮ್ಮ ಹಾಗೂ ಲೋಕೇಶ್ ಅವರ ಒಂದು ಸಂಬಂಧ ಅಂತ ತುಂಬ ಅತ್ಯಂತ ವಿರಳ, ಅಪರೂಪ, ಪ್ರೀತಿಯ ಸಂಬಂಧ. ರಾಜ್ಕುಮಾರ್ ಬರಬೇಕು ಅಂತಂದಾದಾಗ ಪಾರ್ವತಮ್ಮನವರು ನಮ್ಗೆ ಹೇಳಿದ್ದು, ನನಗೆ ಲೋಕೇಶ್ ಹೇಳಿದ್ದು ಏನಂತಂದರೆ, ಈ ಗೋಕಾಕ್ ವರದಿ ಇಲ್ಲಿ ಏನಿದೆ, ನೂರೊಂದು ನೆನಪು. ನಿಮ್ಮ ಜೀವನದ ಮತ್ತೊಂದು ಮೈಲುಗಲ್ಲಿನ ಚಿತ್ರ, ನಾನು ಅದನ್ನು ಕೇಳಲಿಲ್ಲ ಅಂತಂದರೆ ಜನ ಡೆಫಿನೆಟ್ಲಿ ನನಗೆ ಬೈತಾರೆ, ರಂಗನಾಯಕಿ. ಈ ರಂಗನಾಯಕಿ ಅಶೋಕಣ್ಣನ ಭಾಗಕ್ಕೆ ಬಂದಿದ್ದು ಒಂದು ವಿಶೇಷ, ಎಲ್ಲನೂ ಸರಿ. ಆದರೆ ಇನಿಷಿಯಲಿ ರಾಮ ಲಕ್ಷ್ಮಣ ಸಿನಿಮಾ ನೀವು ಮಾಡ್ತಾಯಿದ್ರಿ, ಆ ಸಿನಿಮಾ ಇನ್ನೂ ಮುಗ್ದಿಲ್ಲ ಅಂತ ಈ ಸಿನಿಮಾ ನೀವು ಒಪ್ಕೊಂಡಿರಲಿಲ್ವಂತೆ ರಂಗನಾಯಕಿ ಪಾತ್ರನ. ಅದು ಏನಾಯಿತು ಅಂತಂದರೆ, ಎಂ ಪಿ ಶಂಕರ್ ಅವ್ರನ್ನ ನಾನು ಶಂಕರಣ ಅಂತ ಕರಿತಾ ಇದ್ದೆ. ನಮ್ಮ ರವಿ ಅಣ್ಣ ಡೈರೆಕ್ಟರ್ ಅಲ್ವಾ, KSL ಸ್ವಾಮಿ ಅವರು. ನಾನು ಕೊಟ್ಟಿದ್ದ ಡೇಟ್ಸು ಮುಗಿದೋಯ್ತು, ಕ್ಲೈಮ್ಯಾಕ್ಸು ಮುಗ್ದಿರಲಿಲ್ಲ. ಏನು ಆರ್ಟಿಸ್ಟ್ಗಳು, ಪುಲಿ ಗೋವಿಂದರಾಜು ಅಂತ ಪ್ರಾಣಿಗಳು ಎಲ್ಲ ಮದ್ರಾಸಿಂದ ಬಂದಿತ್ತು, ಫೈಟರ್ಸು. ಅವರು ಪ್ಯಾಕಪ್ ಮಾಡಿ ಅವರೆಲ್ಲ ಹೋಗಿ ಮತ್ತೆ ಬರಬೇಕಾದ್ರೆ ಅದು ಯಾವಾಗಲೂ ಏನೋ ಡಿಲೇ ಆಗೋದು ಮತ್ತು ತುಂಬ ಖರ್ಚು ಬೇರೆ ಆಗೋದು. ಸರಿ, ಹಿ ವಾಸ್ ಆಲ್ಮೋಸ್ಟ್ ಇನ್ ಟಿಯರ್ಸ್ ಎಂ ಪಿ ಶಂಕರ್ ಅವರು. ನಾನು ಶಂಕರಣ್ಣ, ಆ ಪಿಕ್ಚರ್ ನಾನು ಇನ್ನೂ ಕಮಿಟ್ ಆಗಿಲ್ಲ, ಇದು ನಾನು ಮಾಡ್ತಾ ಇರೋ ಪಿಕ್ಚರು, ನಾನು ಹೀರೋ, ಫಿನಿಷ್ ಮಾಡಬೇಕಾದ ನನ್ನ ಜವಾಬ್ದಾರಿ, ಫಿನಿಷ್ ಮಾಡಿಕೊಟ್ಟು ಹೋಗ್ತೀನಿ, ಯಾಕೆ ನೀವು ಯೋಚನೆ ಮಾಡ್ತೀರಿ, ನಾನು ರೇಟ್ಸ್ ಇಲ್ಲ ಅಂತ ಅಂದ್ಕೋಬೇಡಿ, ಮಾಡಿ ನೀವು ಅಂತಂದೆ ನಾನು. ಇಲ್ಲಪ್ಪ, ಅದು ಪುಟ್ಟಣ್ಣವ್ರ ಪಿಕ್ಚರು, ಯಜಮಾನರು ಸುಮ್ಮನೆ ಇರ್ತಾರಲ್ಲ, ನೀವು ವೀರಸ್ವಾಮಿಯವರು ಸುಮ್ಮನೆ ಇರ್ತಾರ, ಹಂಗೆಲ್ಲ ಇದು ಮಾಡೋಕ್ಕಾಗಲ್ಲ. ಅಯ್ಯೋ, ನಿಮ್ಮ ಪಿಕ್ಚರ್ ಮುಗಿಸ್ಕೊಳ್ಳಿ ನೀವು, ಅವೆಲ್ಲ ಆಮೇಲೆ ನೋಡ್ಕೊಳ್ಳೋಣ ಅಂತ ನಾನು. ಸರಿ, ವೀರಸ್ವಾಮಿಯವ್ರ ಫೋನ್, ಏನೋ ಪುಟ್ಟಣ್ಣವ್ರ ಪಿಕ್ಚರ್ ಬೇಡ ಅಂತ ಇದೆಯಾ ನೀನು ಅಂತ. ಇಲ್ಲ ಸರ್, ಅವ್ರು ಕಮಿಟ್ ಆಗ್ಬಿಟ್ಟಿದ್ದೀನಿ ನಾನು, ಪಾಪ ಎಲ್ಲ ಪ್ರಾಣಿಗಳಿದೆ, ಆರ್ಟಿಸ್ಟ್ ಸ್ಟಂಟ್ ಅವರೆಲ್ಲ ಬಂದುಬಿಟ್ಟಿದ್ದಾರೆ, ಅವ್ರು ತುಂಬ ಲಾಸ್ ಆಗುತ್ತೆ, ಅದ್ರ ಬಗ್ಗೆ ನೀನು ಯಾಕೆ ಯೋಚನೆ ಮಾಡ್ತೀಯಾ, ನಿನ್ನ ಬಗ್ಗೆ ಇಲ್ಲ, ಇದನ್ನು ಮುಗಿಸ್ಕೊಡ್ಬೇಕಾದ ನನ್ನ ಧರ್ಮ, ನಾನು ಮುಗಿಸ್ಕೊಟ್ಟೇ ಹೋಗ್ತೀನಿ ಅಂತಂದೆ. ಸರಿ, ಆಮೇಲೆ ಅವರು ಮೋಸ್ಟ್ಲಿ ಪುಟ್ಟಣ್ಣವ್ರ ಹತ್ರ ಮಾತಾಡಿದ್ರು ಅಂತ ಕಾಣುತ್ತೆ. ಅವರು ಒಂಚೂರು ಮುಂದಕ್ಕೆ ಹಾಕ್ಕೊಂಡು ಈ ಪಿಕ್ಚರ್ ಫಿನಿಷ್ ಮಾಡಿ ನಾನು ಹೋಗಿ ಅಲ್ಲಿ ಜಾಯ್ನ್ ಆದೆ ರಂಗನಾಯಕಿಗೆ. ಅದನ್ನು ಪುಟ್ಟಣ್ಣವರು ಎಷ್ಟೋ ಸಾರಿ ಹೇಳಿದರು, ನನ್ನ ಪಿಕ್ಚರೇ ಬೇಡ ಅಂತಿದ್ದೀಯ ಅಂತೀನೋ ಅಂತ. ಇಲ್ಲ ಸರ್, ಅದು ಅಲ್ಲ, ನಿನ್ನ ಕರ್ತವ್ಯ ಪ್ರಜ್ಞೆ ನನಗೆ ಇಷ್ಟ ಆಯಿತು, ಆದರೂ ನನ್ನ ಪಿಕ್ಚರೇ ಬೇಡ ಅನ್ನೋ ಧೈರ್ಯ ನಿನಗೆ ಅಂತ. ಇಟ್ ಹ್ಯಾಪನ್ಸ್. ಆವಾಗ ಬಿಸಿ ರಕ್ತ ಬೇರೆ ಅಲ್ವಾ, ಗೌರ್ಮೆಂಟ್ ಕಾಲೇಜಲ್ಲಿ ಓದಿದ್ದು ಅಂತ ಹೇಳಿದ್ರು. ರೆವಲ್ಯೂಷನರಿ ಕ್ಯಾರೆಕ್ಟರ್, ಆಮೇಲೆ ನ್ಯಾಯ ನೀತಿ ಧರ್ಮ ಏನಿದೆ ಅದು ಮಾಡಬೇಕಷ್ಟೇ, ಸಿನ್ಸಿಯರ್ ಆಗಿ ನೋಡೋಣ ಮುಂದಿಂದ ಏನಾಗುತ್ತೆ ಅನ್ನೋ ಥರ. ಅಣ್ಣ, ಮಂಜುಳಾ ಅವ್ರ ಮೆಮೊರೀಸ್ ಏನಾದರೂ ಇದ್ದರೆ, ರಾಮ ಲಕ್ಷ್ಮಣದ್ದು ಸೂಪರ್ ಡೂಪರ್ ಹಾಡಿದೆ, ಮಾತು ಚೆನ್ನ, ಮೌನ ಚೆನ್ನ, ನಿನ್ನ ಈ ರೂಪ ಬಲು ಚೆನ್ನ, ಆ ಸಿನಿಮಾದ ಒಳ್ಳೆ ಒಂದು, ನಿಮ್ಮ ಎಲ್ಲ ಸಿನಿಮಾಗಳಲ್ಲೂ ಹಾಡುಗಳು ಅದ್ಭುತ. ಎನಿ ಮೆಮೊರೀಸ್ ಆಫ್ ಮಂಜುಳಾ ಅಣ್ಣ? ಅಲ್ಲ, ಮಂಜುಳಾ ನನ್ನ ಮೊದಲನೇ ಪಿಕ್ಚರಿಂದನೇ ನನಗೆ ಜೊತೆಲಿದ್ದವರು, ಹೆಣ್ಣು ಸಂಸಾರದ ಕಣ್ಣಲ್ಲಿ ಆಕೆ ನನ್ನ ಜೊತೆ ಆ್ಯಕ್ಟ್ ಮಾಡಿದ್ರು. ಆಮೇಲೆ ಅವರು ತುಮಕೂರು ಜಿಲ್ಲೆಯವರು ಅಂತ ಗೊತ್ತಾಯಿತು, ಅವ್ರ ತಂದೆನೂ ಸಬ್ ಇನ್ಸ್ಪೆಕ್ಟರ್ ಆಗಿದ್ದರಂತೆ, ನಮ್ಮ ತಂದೆನೂ ಸಬ್ ಇನ್ಸ್ಪೆಕ್ಟರ್ ಆಗಿದ್ದರು. ಹಾಗಾಗಿ ಒಂಚೂರು ಬಾಂಧವ್ಯ ಬೆಳ್ಕೋತು, ತುಂಬ ಕ್ಲೋಸ್ ಆಗಿದ್ದು ನಾವು. ಅಶಿ ಅಂತ ಕರೆಯೋಳು ನನ್ನ. ಅಶಿ ಅನ್ನೋರಣ್ಣ. ಜೀವನದಲ್ಲಿ ಏನೇನೋ ಆಗೋಯ್ತಲ್ಲ, ಅವ್ರ ಜೀವನ ದುರಂತ ಆಗೋಯ್ತು ಪಾಪ. ಅವಾಗ ಮಂಜುಳಾ ಕಾಲ್ ಶೀಟ್ ತಗೊಂಡು ಬೇರೆಯವ್ರ ಕಾಲ್ ಶೀಟ್, ಈಗ ಒಂದು ಕಾಲದಲ್ಲಿ ಮಾಲಾಶ್ರೀ ಇದ್ದಂಗೆ ಆವಾಗ ಮಂಜುಳಾ ಇದ್ದರು. ಬಟ್ ಅದು ಏನು ಸ್ವಯಂಕೃತ ಅಪರಾಧನ ಅಥವಾ ವಾತಾವರಣನ ಅಥವಾ ಬಂಧು ಬಳಗನ ಏನು ಅಂತ ಅರ್ಥ ಆಗಲ್ಲ. ಪಾಪ ಹುಡುಗಿ 30-32ನೇ ವಯಸ್ಸಿಗೆ ಮುಗಿದೋಯ್ತು ಜೀವನ.
ಆ್ಯಂಡ್ ಕಲ್ಪನಾ ಅವರನ್ನ ನಾನು ಕೇಳೋದು ಮರ್ತ್ಬಿಟ್ಟೆ ಆಗಲೇ, ನಿಮ್ಮ ವಿಜಯವಾಣಿ ಚಿತ್ರದಲ್ಲಿ ನಿಮ್ಮ ಕೊಲೀಗು ನಿಮ್ಮ ಜೊತೆ ಬಯಲುದಾರಿಲಿ ಅವನ ಬಯಲುದಾರಿ, ಅದೇ ನನ್ನ ತಂಗಿ ಪಾತ್ರ ಮಾಡಿದ್ರಲ್ಲ, ಸ್ವಲ್ಪ ಮೂಡಿ ಅಂತ ಹೇಳ್ತಾ ಇದ್ರು. ಹೌದಾ? ಮೂಡಿ ಆಮೇಲೆ ಆರೋಗಂಟು ಅವೆಲ್ಲ ನಾವು ಹಿರಿಯ ಕಲಾವಿದರ ಬಗ್ಗೆ ಈಗ ಮಾತಾಡಿದ್ರೆ ತಪ್ಪಾಗುತ್ತೆ. ಅವ್ರು ಇಲ್ಲದೆ ಇರೋವಾಗ ನಾವು ಹೇಳ್ಬಾರ್ದು. ನಾನು ನಂದೇ ನಡಿಬೇಕು ಅನ್ನೋದಿತ್ತು ಸ್ವಲ್ಪ, ಡೈರೆಕ್ಟ್ರಿಗೂ ಅವ್ರಿಗೂ ಕ್ಲಾಶ್ ಆಗೋದು. ಎನಿವೇಣ, ಥ್ಯಾಂಕ್ ಯು. ಇದೆಲ್ಲ ನಡೀತಾ ಇರಬೇಕಾದ್ರೆ ನಮ್ಮ ರಜನಿ ಸರ್ ನಿಮ್ಮ ಈ ಚಿತ್ರದಿಂದ ಚಿತ್ರ ಈ ಪಾತ್ರಗಳನ್ನ ನೋಡಿ ಏನು ಅನ್ನೋರು ನಿಮ್ಮ ಚಿತ್ರಗಳಲ್ಲಿ ನಿಮ್ಮ ಅಭಿನಯನೆಲ್ಲ ನೋಡಿ? ಇಲ್ಲ, ಅವನು ಕುಂಕುಮ ರಕ್ಷೆ ನಾನು ಅವನು ಒಟ್ಟಿಗೆ ಮಾಡ್ದು. ಮಂಜುಳಾ, ರಜನಿಕಾಂತ್ ನಾನು ಮಾಡಿದ್ದ ಪಿಕ್ಚರು. ಅವನು ಆ ಪಿಕ್ಚರ್ಗೆ ಬಂದಾಗ ಅಶೋಕ್, ಮಂಜುಳಾ, ರಜನಿಕಾಂತ್ ಇರ್ತಾ ಇದ್ದಿದ್ದು. ಅದು ಮುಗಿಯೋಷ್ಟರಲ್ಲಿ ರಜನಿಕಾಂತ್, ಮಂಜುಳಾ, ಅಶೋಕ್ ಆಗೋಯ್ತು. ಭಾಳ ಫಾಸ್ಟಾಗಿ ಹತ್ತದ ಅವನು. ಅಂದರೆ ಅವನಿಗೆ ಆವಾಗ ನನ್ನ ಪ್ರೊಫೆಷನ್ ಬಗ್ಗೆ ನನಗೆ ಕಾನ್ಸಂಟ್ರೇಷನ್, ಅವನ ಪ್ರೊಫೆಷನ್ ಬಗ್ಗೆ ಅವನ ಕಾನ್ಸಂಟ್ರೇಷನು, ನನ್ನ ಅಭಿನಯ ಅವನ ಅಭಿನಯ ನಾವು ಕಂಪೇರ್ ಮಾಡ್ಕೊಳ್ಳೋಕ್ಕೆ ಅದಕ್ಕೆ ಸಮಯ ಇರ್ತಿಲ್ಲ. ಆಮೇಲೆ ಬಿಗಿನಿಂಗಲ್ಲಿ ಇಬ್ಬರೂ ಸ್ಟ್ರಗಲ್ ಮಾಡ್ತಾಯಿದ್ದು. ಬಟ್ ನಂದು ಟೇಕ್ ಆಫ್ ಆಗಲಿಲ್ಲ, ಒಂದು ತುಂಬ ಚೆನ್ನಾಗಿ ಟೇಕ್ ಆಫ್ ಆಯಿತು. ಆ್ಯಂಡ್ ಐ ವಾಸ್ ವೆರಿ ಹ್ಯಾಪಿ ಅಬೌಟ್ ಹಿಸ್ ಗ್ರೋತ್. ಯು ಆರ್ ಸೋ ಹಾನೆಸ್ಟ್ ಅಣ್ಣ, ನೀವು ವೆರಿ ವೆರಿ ಹಾನೆಸ್ಟ್. ಅದು ಮಾತಾಡೋಕ್ಕೂ ಮನಸ್ಬೇಕು, ಅದನ್ನಷ್ಟು ಮುಕ್ತವಾಗಿ ಮಾತಾಡ್ತಿದ್ದೀರ. ಅಲ್ಲ, ಇದು ಇರೋ ವಿಷಯ ಹೇಳೋದಕ್ಕೆ, ಅದೇ ಇರೋ ವಿಷಯನೇ ಯಾರು ಹೇಳಲ್ಲ, ಬಟ್ ಅದು ನೀವು ಭಾಳ ಮುಕ್ತವಾಗಿ ಓಪನ್ ಆಗಿ ಹೇಳ್ತಾ ಇದ್ದೀರಾ. ಅದು ನಿಮ್ಮ ಒಂದು ವ್ಯಕ್ತಿತ್ವ ತೋರಿಸ. ಅಯ್ಯೋ, ನನ್ನ ನೇಚರ್, ನಾನು ಏನು ಮಾಡೋಕ್ಕಾಗುತ್ತೆ. ಅದಕ್ಕೋಸ್ಕರ ಎಷ್ಟೋ ಜನ ಶತ್ರುಗಳು ಮಾಡ್ಕೊಂಡಿದ್ದೀನಿ. ಅದಂತ ಇದೆಯಲ್ಲ, ಖಂಡಿತವಾದಿ ಲೋಕವಿರೋಧಿ ಅಂತ. ಹಾಗೆ ಅಣ್ಣ, ರಂಗನಾಯಕಿ ನಾನಾಗಲೇ ಮಾತಾಡಿ ನಿಲ್ಲಿಸ್ದೆ. ಮಂದಾರ ಪುಷ್ಪವೇ ನೀನು ಸಾಂಗು ನಮ್ಮ ಕಳಶ, ನೇತ್ರಾವತಿ ನದಿ ದಂಡೆಗಳ ತೆಗೆದು ಎಲ್ಲ ಒಂದು ಕಡೆ ಕೇಳಿದೆ ಅಣ್ಣ, ನಿನ್ನ ಕಣ್ಣ ಜಿಂಕೆ ಜಿಗಿದಾಟದಲ್ಲಿ ತೂರಾಡಿ ಅದನ್ನ ಪುಟ್ಟಣ್ಣ ಸರೇ ನಿಮಗೆ ಹಿಂಗೆ ಮಾಡೋ ಬಂಗಾರ, ಈ ಥರ ಮಾಡೋ ರಾಜ ಅಂತ ಹೇಳ್ಕೊಟ್ಟಿದ್ದಂತೆ, ಅವರೇ ಕೊರಿಯೋಗ್ರಾಫ್ ಮಾಡಿದ್ದಂತೆ ಅದು. ಹೌದು, ಅವರು ಸಿನಿಮಾಗಳಿಗೆ ಯೂಶುವಲ್ ಆಗಿ ಕೊರಿಯೋಗ್ರಾಫರ್ ಇರ್ತಿರ್ಲಿಲ್ಲ. ಆ ಸಾಂಗ್ ಪೂರ್ತಿ ಅವರೇ ತೆಗೆದ್ರು. ತೂರಾಡಿ ತೂಗಿ ಹೋದೆ ಅಂತಿದೆಯಲ್ಲ ರಾಜ, ಅದು ಹೇಗೆ ಬರಬೇಕು ಅಂತ ಅವರೇ ಅಭಿನಯ ಮಾಡಿ ಆ ಬಾಡಿ ಲ್ಯಾಂಗ್ವೇಜ್ ತೋರಿಸಿದ್ದವರೇ. ಗ್ರೇಟ್ ಡೈರೆಕ್ಟರ್. ನಿಮ್ಮನ್ನು ಫಸ್ಟು ಇಂಟರ್ವ್ಯೂನಲ್ಲಿ ನಿಮ್ಮನ್ನು ಆಡಿಷನ್ ಮಾಡಿದ್ದು ಪುಟ್ಟಣ್ಣ ಸರ್. ಹೌದು. ಅವತ್ತು ನೀವು ಆಡಿಷನ್ ಕೊಡಬೇಕಾದ್ರೆ ಎಲ್ಲಾದರೂ ನಿಮ್ಮ ಒಂದು ಮನಸ್ಸಿನ ಒಳಗಡೆ ಮುಂದೆ ಈ ಥರ ನಿರ್ದೇಶನ ಚಿತ್ರದಲ್ಲಿ ನಾನು ನಟಿಸಬಹುದು ಅಂತ ಯೋಚನೆ ಪರಿಕಲ್ಪನೆ ಇತ್ತಣ್ಣ? ಅಲ್ಲ, ಅವ್ರ ಪಿಕ್ಚರಲ್ಲಿ ಮಾಡಬೇಕು ಅನ್ನೋದು ಕನಸಲ್ವಾ? ಕನಸು. ನಾಗರಾವ್ನಲ್ಲಿ ವಿಷ್ಣುವರ್ಧನ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ಎಲ್ಲರಿಗೂ ಆ ರೀತಿಯ ಇಂಟ್ರೊಡಕ್ಷನ್ ಸಿಗಬೇಕು ಅಂತ ಆಸೆ ಇತ್ತಲ್ಲ. ಫಲಿತಾಂಶಗೂ ನಿಮ್ಮನ್ನೇ ಕಾಸ್ಟ್ ಮಾಡಬೇಕು ಅಂತಿದ್ರು ಅಂತ ಕೇಳ್ಪಟ್ಟಿದ್ದೆ. ಮಾಡಬೇಕು ಅಂತಿತ್ತು. ಬಟ್ ಅವ್ರು ಹೇಳಿದರು, ನಾನು ನಿನಗೆ ಹೇಳಿ ಕಳಿಸ್ತೀನಿ, ಅಲ್ಲಿ ತನಕ ಯಾವ ಪಿಕ್ಚರು ಮಾಡಬೇಡ ಅಂತ ಹೇಳಿದರು. ಬಟ್ ನನಗೆ ಅವಕಾಶಗಳು ಬಂದಾಗ ನಾನು ಎಷ್ಟು ವರ್ಷ ಅಂತ ಕಾಯಿಲೆ ಅಲ್ವಾ, 75 ಆಯಿತು, 76 ಆಯಿತು, 77 ಆಯಿತು ಅಷ್ಟೇ. ಅದೃಷ್ಟ ಬಂತು, ಅವಕಾಶ ಬಂತು, ಆಯ್ತು ಅಷ್ಟೇ. ಅದೆಲ್ಲ ಅಲ್ವಾ, ಇದಕ್ಕೆ ಅಂತಲೇ ಕಾಯಕ್ಕಾಗಲ್ಲ. ಕರೆಕ್ಟ್ ಅಣ್ಣ. ಪುಟ್ಟಣ್ಣ ಅವ್ರ ಜೊತೆ ಅದೊಂದೇ ಸಿನಿಮಾ ಅಲ್ಲ ರಂಗನಾಯಕಿ ಒಂದೇ. ಅಂದರೆ ಅವತ್ತಿನ ದಿಸಕ್ಕೆ ಅಣ್ಣ ಆ ಪಾತ್ರ ತುಂಬ ಒಂಥರ ಫಾರ್ವರ್ಡೆಡ್ ಕಾನ್ಸೆಪ್ಟ್ ಅದು ಅಂತ ಅನ್ಸುತ್ತೆ. ಅಂದರೆ ಅರ್ಗಿಸ್ಕೊಳ್ಳೋದು ಕಷ್ಟ ಆ ಒಂದು ಕಾನ್ಸೆಪ್ಟ್ನ ಅವತ್ತಿನ ಟೈಮಲ್ಲಿ. ಯಾಕೆಂದರೆ ಅವಾಗೆಲ್ಲ ತುಂಬ ಈ ಕನ್ಸರ್ವೇಟಿವ್ನೆಸ್ ಜಾಸ್ತಿ ಇತ್ತು. ಸೊ ನಿಮಗೆ ಈ ಪಾತ್ರ, ಈ ಚಿತ್ರ ಈ ಥರದ ಕತೆ ಅಂತ ಹೇಳಿದಾಗ ನಿಮ್ಮೊಳಗಡೆ ಬಂದ ಫಸ್ಟ್ ರಿಯಾಕ್ಷನ್ ಏನಣ್ಣ ಅವಾಗ? ಇಲ್ಲ, ನಮಗೆ ಪುಟ್ಟಣ್ಣವರು ಚಿತ್ರದಲ್ಲಿ ಮಾಡ್ತಾ ಇದ್ದೀನಿ ಅನ್ನೋದೇ ಒಂದು ದೊಡ್ಡ ಬ್ರ್ಯಾಂಡು ಸೌಭಾಗ್ಯ ಅಂತ ಅಂದ್ಕೊಂಡು ಏನು ಹಿಂದೆ ಮುಂದೆ ಯೋಚನೆ ಮಾಡುವಂಥ ಅವಕಾಶನೇ ಇಲ್ಲ. ಅವ್ರ ಪಿಕ್ಚರಲ್ಲಿ ಅವ್ರಿಗೆ ಎದುರಾಡುವಂಥವ್ರು, ಅವರಿಗೆ ವಿರುದ್ಧವಾಗಿ ಹೇಳುವಂಥವ್ರು ಯಾರೂ ಇಲ್ವಲ್ಲ. ಇದು ಮಾಸ್ಟರ್. ಸೊ ಅವಕಾಶ ಸಿಕ್ತು ಅಂತ ಮಾಡಿದ್ದಷ್ಟೇ. ಆ್ಯಸ್ ಎ ಡೈರೆಕ್ಟ್ರಾಗಿ ಹೆಂಗಿರೋರಣ್ಣ ಸ್ಪಾಟಲ್ಲಿ? ಅಂದರೆ ಅವರಿಗೆ ಒಬ್ಬ ಕಲಾವಿದ ಹೀಗೆ ಮಾಡಬೇಕು ಅಂತ ನಿರೀಕ್ಷೆ ಇರೋದು. ಆ ಥರ ಮಾಡಿಬಿಟ್ರೆ ಖುಷಿ, ಮಾಡಲಿಲ್ವಾ ಸಿಟ್ಟು ಬರೋದು. ಒಂದು ರಿಹರ್ಸಲ್ಲು, 2 ರಿಹರ್ಸಲ್ಲು, 3 ರಿಹರ್ಸಲ್ಲು, 1 ಟೇಕು 2 ಟೇಕು ಆದಮೇಲೂ ಬರದೇ ಹೋದರೆ ಯೂಸ್ ಟು ಲೂಸ್ ಇಸ್ ಟೆಂಪರ್. ಬಟ್ ನಾವು ಅಲ್ಲಿ ಇನ್ಸ್ಟಿಟ್ಯೂಟಿಂದ ಬಂದವರಲ್ವಾ, ಅವ್ರು ಹೇಳ್ತಾ ಇದ್ದಲ್ಲಿ ಗ್ರಾಸ್ ಮಾಡ್ಕೊಂಡು ಏನು ಹೇಳ್ತಾ ಇದ್ರೆ ಕರೆಕ್ಟಾಗಿ ಅದು ಮಾಡ್ಬಿಡ್ತಾಯಿತ್ತು. ರಂಗನಾಯಕಿಯಿಂದ ಇನ್ನೊಂದಾಗಿದ್ದರೆ ನಿಮ್ಮ ಆರತಿಯವರ ಪೇರು ಕನ್ನಡ ಚಿತ್ರರಂಗದಲ್ಲಿ ಒನ್ ಆಫ್ ದ ವಂಡರ್ಫುಲ್ ಪೇರ್ ಅಂತ ಹೇಳ್ಬೋದು. ಈ ಸಾಕಷ್ಟು ಸಿನಿಮಾಗಳು ಒಟ್ಟಿಗೆ ಮಾಡಿದ್ರಿ.
ಅಂದರೆ ಆ ಜೋಡಿಗಳೆಲ್ಲ ಒಂದು ಅಣ್ಣವರು ಭಾರತಿ, ಶ್ರೀನಾಥ್ ಅವರು ಮಂಜುಳಾ, ಈ ಥರದ್ದು ಕೆಲವೊಂದು ರೇರ್ ಕಾಂಬಿನೇಷನ್ಸಲ್ಲಿ ಅಶೋಕ್ ಆರ್ತಿ, ಅದು ಒಂದು ಒನ್ ಆಫ್ ದ ಬಿಗ್ಗೆಸ್ಟ್ ಕಾಂಬಿನೇಷನ್. ನಾನು ಮಂಜುಳಾ ಅವರು ಭಾಳ ಸಿನಿಮಾಗಳು ಮಾಡಿದ್ರು. ನನಗೆ ತುಂಬ ಜನ ಹೀರೋಯಿನ್ಸ್, ಶ್ರೀದೇವಿ, ಆಮೇಲೆ ಪದ್ಮಪ್ರಿಯ, ಚಂದ್ರಕಲಾ, ತುಂಬ ಜನ ಹೀರೋಗಳ ಜೊತೆ ಮಾಡಿದ್ದೀನಿ. ಅವ್ರಲ್ಲಿ ತುಂಬ ಜನ ಇಲ್ಲ ಈಗ. ಶ್ರೀಪ್ರಿಯ ಇಲ್ಲ, ಚಂದ್ರಕಲಾ, ಪದ್ಮಪ್ರಿಯ ಅವರಿಲ್ಲ, ಪದ್ಮಪ್ರಿಯ ಅವರಿಲ್ಲ, ಮಂಜುಳಾ ಇಲ್ಲ, ತುಂಬ ಜನ ಇಲ್ಲ. ಆ್ಯಂಡ್ ನಿಮ್ಮ ಹಾಗೂ ಲೋಕೇಶ್ ಅವರ ಒಂದು ಸಂಬಂಧ ಒಂದು ತುಂಬ ಅತ್ಯಂತ ವಿರಳ, ಅಪರೂಪ, ಪ್ರೀತಿಯ ಸಂಬಂಧ. ಎಲ್ಲೋ ಅವ್ರ ಜೊತೆ ರೂಮಲ್ಲಿ ಇರ್ತಾ ಇದ್ರಂತೆ ನೀವು? ಹೌದು ಹೌದು. ಮಲ್ಲೇಶ್ವರದಲ್ಲಣ್ಣ? ಇಲ್ಲ, ಅವರು ಮನೆ ಇತ್ತು ಅವ್ರಿಗೆ, ಬಟ್ ನಾವು ಭಾಳ ಕ್ಲೋಸ್ ಆದವು. ಸುಳಿ ಪಿಕ್ಚರಲ್ಲಿ ಒಟ್ಟಿಗೆ ನಾವು ಶುರು ಮಾಡಿದ್ದು. ವಿ ಬಿಕೇಮ್ ವೆರಿ ಕ್ಲೋಸ್, ಫ್ಯಾಮಿಲಿ ಫ್ರೆಂಡ್ಸು. ಸೊ ನಾನು ರೂಮಲ್ಲಿದ್ದೆ ಅಂತ ಗೊತ್ತಿತ್ತು ಅವ್ರಿಗೆ. ಗಣೇಶ್ ಮಾಲಲ್ಲಿ ಊಟಕ್ಕೆ ಬರೋ ಅಂತ ಅವರೇ ಫೋನ್ ಮಾಡೋರು. ಶೂಟಿಂಗಲ್ಲಿ ಇದ್ದಾಗಲ್ಲ ಅವ್ರ ಮನೆಗೆ ಹೋಗಿ ಊಟ ಮಾಡಿಕೊಂಡು, ಚಿಕ್ಕ ಚಿಕ್ಕ ಮಕ್ಕಳು, ಪೂಜಾನು ಸುಜನ್ನು ಅವ್ರ ಜೊತೆಲೆಲ್ಲ ಇದ್ದು ನಾನು. ಸೊ ಐ ವಾಸ್ ಫ್ಯಾಮಿಲಿ ಮೆಂಬರ್. ನಾನು ಗಿರಿಜನ ಅತ್ತಿಗೆ ಅಂತ ಕರಿತಾ ಇದ್ದೆ. ಈ ವಾಸ್ ವೆರಿ ಕ್ಲೋಸ್ ಟು ಮೀ. ಈಸ್ ಎ ವೆಲ್ ವಿಷರ್. ಈ ರೈಟ್ ವೆರಿ ಅರ್ಲಿ, 57-58 ಅವರ್ ಸತ್ತಾಗ. ಈ ಗೋಕಾಕ್ ಚಳವಳಿ ಅನ್ನೋದು ಬಂತು ಅಂತಂದರೆ, ಗೋಕಾಕ್ ಚಳವಳಿಲಿ ನಾನು ಕೇಳಿದ್ದಣ್ಣ, ಅಣ್ಣವರು ಗೋಕಾಕ್ ಚಳವಳಿಗೆ ಧುಮುಕಿದ್ದು ಆವಾಗ ಅಮ್ಮ ಅವರು ಅಂದರೆ ಪಾರ್ವತಮ್ಮನವರು ನಿಮ್ಮನ್ನು ಕರೆದು ಮಾತಾಡಿದ್ರಂತೆ. ಅಂದರೆ ನಿಮಗೆ ಲೋಕೇಶ್ ಸರ್ಗೆ ಆ ಜವಾಬ್ದಾರಿ ಇದನ್ನು ನೀವು ಸ್ವಲ್ಪ ಹ್ಯಾಂಡ್ಲ್ ನೀವು ನೋಡ್ಕೊಳ್ಳಿ ಅಂತ ಹೇಳಿದ್ರಂತೆ. ಗೋಕಾಕ್ ಚಳವಳಿ ಅಂದರೆ ನಾವು ತುಂಬ ಕೇಳಿದ್ದೀವಣ್ಣ ಎಲ್ಲ ಒಂಥರ, ಅಂದರೆ ಕೆಲವು ಓದಿದ್ದೀವಿ, ಕೆಲವು ಯಾಕೆಂದರೆ ನೀವು ಒನ್ ಆಫ್ ದ ಇಂಡಸ್ಟ್ರಿ ಪರವಾಗಿ ಅಣ್ಣವ್ರ ಜೊತೆಗಿದ್ದು ನೀವು ಒನ್ ಆಫ್ ದ ಮೇನ್ ಪಿಲ್ಲರ್. ಅದಕ್ಕೆ ಹೆಂಗಣ್ಣ ಅಣ್ಣವ್ರು ಧುಮುಕ್ಬೇಕು ಅಂತ ಬಂದಿದ್ದೇನಕ್ಕೆ ಆ ಗೋಕಾಕ್ ಚಳವಳಿ, ಅದ್ರ ಬಗ್ಗೆ ಏನಾದರೂ ಹೇಳೋದಾದ್ರೆ ಅಣ್ಣ? 82ರಲ್ಲಿ ಈ ಸಾಹಿತಿಗಳು ಕಲಾವಿದ್ರ ಬೆಳಗ್ಗೆ ಸ್ವಲ್ಪ ಕಾಂಟ್ಯಾಕ್ಟ್ ಬಂತು. ಈ ಆ ಸಮಯದಲ್ಲಿ ಗೋಕಾಕ್ ವರದಿ ಜಾರಿಗೆ ಬರಬೇಕು ಅಂತ ಶುರುವಾಗ್ತಾ ಇದ್ದಾಗ, ರಾಜ್ಕುಮಾರ್ ಅವರು ಬಂದರೆ ಇದಕ್ಕೊಂದು ಬಲ ಬರುತ್ತೆ ಅಂತಂದಾಗ, ನಮ್ಮನೆಗೆ ಲೋಕೇಶ್ ಬರೋರು ಬಸವನಗುಡಿಲಿ. ಸೊ ಅಲ್ಲಿಂದ ನಾವು ಅಣ್ಣವ್ರ ಜೊತೆ ಟ್ರಂಕಾಲಲ್ಲಿ ಮಾತಾಡ್ತಿದ್ದೆ ನಮ್ಮ ಮನೆಯಿಂದ. ಅಣ್ಣವ್ರು ಚೆನ್ನೈಯಲ್ಲಿದ್ದು ನೇರವಾಗಿ ಅವ್ರ ಫೋನಿಗೆ ಬರ್ತಿರಲಿಲ್ಲ. ಅಮ್ಮನ ಜೊತೆ ಮಾತಾಡಿ, ಅವ್ರು ಲೋಕೇಶ್ ಇದ್ದಾರೆ ಅಂತಂದರೆ ಅವ್ರಿಗೆ ಭಾಳ ಗೌರವ. ಲೋಕೇಶ್ ಅವರು ಅವ್ರ ಯಜಮಾನರ ಮಗ ಅಂತ ಲೋಕೇಶ್ ಮಾತಾಡೋರು, ನಾನು ಮಾತಾಡ್ತಿದ್ದೆ. ಅಂದರೆ ನಾವು ಇದು ಎಷ್ಟು ಮುಖ್ಯ, ಯಾಕೆ ಬರಬೇಕು ಅಂತ ನಾವು ಹೇಳ್ತಿದ್ದೋ. ಆಮೇಲೆ ನಾವೇ ಪಿಲ್ಲರು, ನಾವೇ ಕಾರಣ ಅಂತ ಹೇಳೋಕ್ಕಾಗಲ್ಲ. ತುಂಬ ಜನ ಅವ್ರಿಗೆ ಹೇಳಿದ್ದಾರೆ, ಬರೋದು ಬೇಡ ಅಂತಲೂ ಹೇಳಿದ್ದಾರೆ, ಬರಬೇಕು ಅಂತಲೂ ಹೇಳಿದ್ದಾರೆ. ಈ ಥರ ಎಲ್ಲ ಆದಾಗ ರಾಜ್ಕುಮಾರ್ ಬರಬೇಕು ಅಂತಂದಾದಾಗ ಪಾರ್ವತಮ್ಮನವರು ನನಗೆ ಲೋಕೇಶ್ ಹೇಳಿದ್ದು ಏನಂತಂದರೆ, ಈ ಗೋಕಾಕ್ ವರದಿ ಇಲ್ಲಿ ಏನಿದೆ, 100 ಮಾರ್ಕ್ಸು, 125 ಮಾರ್ಕ್ಸು, ಸಂಸ್ಕೃತಕ್ಕೆಷ್ಟು, ಇಂಗ್ಲೀಷ್ಗೆಷ್ಟು, ಕನ್ನಡಕ್ಕೆಷ್ಟು, ಈ ವಿವರಗಳು ರಾಜ್ಕುಮಾರ್ಗೆ ಗೊತ್ತಿಲ್ಲ. ಅವರು ಅದನ್ನೆಲ್ಲ ತಿಳ್ಕೊಳ್ಳೋಕೆ ಹೋಗಿಲ್ಲ. ಈ ಪತ್ರಕರ್ತರು ಬಂದು ಏನೇನಾದರೂ ಕೇಳಿ ಇದಾಗುತ್ತೆ, ಆ ಸಮಯದಲ್ಲಿ ನೀವಿಬ್ಬರು ಜೊತೆಲಿರಿ, ಅವ್ರನ್ನ ಇದು ಮಾಡಿಕೊಂಡು ಅಂತ ಹೇಳಿದರು. ಹಾಗಾಗಿ ನಾವು ಯಾವಾಗಲೂ ಅವ್ರ ಜೊತೆಲೇ ಇರ್ತಾಯಿದ್ದು. ಆಮೇಲೆ ನಮ್ಮ ಕಂಪ್ನಿ ಅವ್ರಿಗೆ ಇಷ್ಟ ಆಗೋದು. ನಾವು ಜೋಕ್ಗಳು ಮಾಡಿಕೊಂಡು ಅವ್ರ ಜೊತೆ ಊಟ ಮಾಡಿಕೊಂಡು. ಅಣ್ಣವ್ರು ಏನು ಕರೆಯೋರಣ್ಣ ನಿಮ್ಮನ್ನು? ನನ್ನ ಅಶೋಕ್ ಅಂತಲೇ ಕರೆಯೋರು, ಅವರು ಲೋಕೇಶ್ ಅಂತಲೇ ಕರೆಯೋರು. ಬನ್ನಿ ಹೋಗಿ ಅಂತಲೇ ಮಾತಾಡೋರು. ಯಾವತ್ತೂ ಅವರು ಏಕವಚನದಲ್ಲಿ ಮಾತಾಡಿದವರೇ ಅಲ್ಲ. ವೆಜ್ಜು ನಾನ್ ವೆಜ್ ಎಲ್ಲ ಊಟ ಮಾಡ್ತಾಯಿದ್ವಲ್ಲ, ನಾವೆಲ್ಲ ಒಟ್ಟಿಗೆ ಊಟ ಮಾಡ್ತಾಯಿದ್ದೋ. ಸೊ ಜೋಕ್ಸ್ ಕಟ್ ಮಾಡ್ತಾಯಿದ್ದೋ, ಬಸ್ಸಲ್ಲಿ ಜೊತೆ ಪಕ್ಕದಲ್ಲೇ ಕೂತ್ಕೋತಾಯಿದ್ದೋ. ಹಾಗಾಗಿ ನಮ್ಮ ಕಂಪ್ನಿಯು ಇಷ್ಟ ಆಗ್ತಾಯಿದ್ದು ಒಂದು ಕಾರಣ. ಮತ್ತು ಈ ಪತ್ರಕರ್ತರಿಂದ ಅವರನ್ನು ಕಾಪಾಡಬೇಕು, ಅಂದರೆ ಅವರು ಕಾಂಟ್ರವರ್ಸಿಗೆ ಸಿಗಾಕ್ದ ಹಾಗೆ ಉತ್ತರ ಕೊಡೋದು. ಸೂಕ್ಷ್ಮವಾದ ವಿಚಾರಗಳು. ಇದನ್ನು ನಾವೆಲ್ಲೂ ಹೊರಗಡೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಪತ್ರಕರ್ತರಿಂದ ನೀವು ಅವ್ರನ್ನ ರಕ್ಷಿಸಬೇಕು ಅಂತೆಲ್ಲ ಹೇಳಬೇಕು. ಸೆನ್ಸಿಟಿವ್ ಥಿಂಗ್ ತುಂಬ. ಆಮೇಲೆ ಇಂಡಸ್ಟ್ರಿ ಹೇಳೋರು, ಏನಪ್ಪ ನೀವೇನು ಎಡಗೈ ಬಲಗೈ ಅಂತೆ, ಯಾರ ಎಡಗೈ ಯಾರ ಬಲಗೈ ಇವೆಲ್ಲ ಅಂತೆಲ್ಲ. ಹೌದು ಸ್ವಾಮಿ, ನೀವು ಬನ್ನಿ, ಬೇಕಾದ್ರೆ ನೀವು ಎಡಗೈ ಬಲಗೈ ಆಗಿ ಅಂತ ಕೇಳ್ತಿದ್ದೋ ನಾವು. ಬರುತ್ತೆ, ಒಂದು ಒಳ್ಳೆ ಉದಾತ್ತವಾದ ಕಾರಣಕ್ಕೆ ನಾವು ಯಾವುದೋ ಒಂದು ಕೆಲಸಕ್ಕೆ ಹೊರಟಾಗ ಇವೆಲ್ಲ ಬರ್ತವೆ. ಫೇಸ್ ಮಾಡ್ಕೋತಾ ಹೋಗಬೇಕು, ಅದರಿಂದ ಒಳ್ಳೇದಾಯ್ತಲ್ವ. ಹೇಗಿತ್ತು ನಾ ಗಳಿಗೆಯಲ್ಲಿ ಚಳುವಳಿ ಜನ? ಅದೊಂದು ಚರಿತ್ರಾರ್ಹವಾದ ಘಟನೆ. ಏನು ಯುವಕ
ಪುನೀತ್ ನಾನು ನೋಡಿದ್ದು ನಾನು ಹಾಂ ಆವಾಗಲೇ. ಬಟ್ ಏನಂದರೆ ರಾಜ್ಕುಮಾರ್ ಮಗ ಹೇಗಿರಬೇಕು ಅನ್ನೋದಕ್ಕೆ ತಕ್ಕ ಹಾಗೆ ಆ ವಿನಯ, ದೊಡ್ಡವರು ಚಿಕ್ಕವರು, ಮಾಮ ಬನ್ನಿ ಮಾಮ ಊಟ ಮಾಡಿ ಬನ್ನಿ ಮಾಮ, ಮಾಮ ಅಂತ ಕೂತ್ಕೊ ಬನ್ನಿ ಮಾಮ, ಸರ್ ನಾವು ಬಂತಂಡ ಎದ್ದು ನಿಂತ್ಕೊಳ್ಳೋದು, ಅಪ್ಪಾಜಿ ಹತ್ರ ಏನೇನು ಒಳ್ಳೆಯ ಗುಣ ಇತ್ತೋ ಎಲ್ಲ ಇವ್ರು ಕಲ್ತಿದ್ರು.